Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಇವತ್ತು ನೇರವಣೆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ರಾಜ್ಯದ ಗೃಹ ಮಂತ್ರಿ ಇವರೇ ನೇರವಣೆ ಆಗ್ತಾರೆ. ಇದು ಯಾಕಂದ್ರೆ ಅವೈಜ್ಞಾನಿಕವಾದ ಕಾರ್ಯಕ್ರಮಗಳು ಮಾಡಿ ಜನರ ಸಾವುಗಳು ಮಾಡಿ ಇವತ್ತು ರಾಜಕಾರಣ ಮಾಡಿ ಇವತ್ತು ಅದನ್ನ ಕ್ರೆಡಿಟ್ ತಗೊಂತ ಇದ್ದಾರೆ. ಇವತ್ತು ತನಿಖೆಗಳು ಮಾಡಕ್ಕೆ 15 ದಿವಸ 50 ದಿವಸ ತಗೊಂಡು ಆಯ್ತು ಸರ್. ಈಗ ನಾವು ಅಷ್ಟೇ, ಈಗ ಕೆಲವೊಂದು ಸೆಲೆಬ್ರೇಷನ್ನು ರಾತ್ರಿ ನಡೆಯೋ ಸೆಲೆಬ್ರೇಷನ್ಗೆ ಎಲ್ಲಾದರೂ ಲಾಠಿ ಚಾರ್ಜ್ ಮಾಡಿದಾಗ ನಾವು ಬೇಜಾರು ಮಾಡ್ಕೊಂಡು ಬಿಟ್ಟುಬಿಡಿ ಒಂದಿನ ಸೆಲೆಬ್ರೇಷನ್ಗೆ ಅಂತ ಅನ್ನೋ ಒಂದು ಮನೋಭಾವನೆ ನಮಗಿತ್ತು. ದಿ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ PSI ಬರ್ತಾನೆ, ಬಂದು ತಡೆಯಕ್ಕೆ ಹೋಗ್ತಾರೆ, ಅವನು ಎತ್ತು ಬಿಡ್ತಾರೆ ಜನ, ಪಾಪ ಅವರು ಎಂಜಾಯ್ ಮಾಡಿ ಬಿಟ್ಬಿಡ್ತಾರೆ, ಆಯ್ತು ಹೋಗಲಿ ಬಿಡು ಅಂತ. ಸೊ ಇಲ್ಲಿ ಒಂದು ಗೆರೆ ಇದೆ, ಎಷ್ಟರವರೆಗೆ ಬಿಡಬೇಕು, ಎಷ್ಟರ ಮಟ್ಟ ಬಿಡಬಾರ್ದು, ಎಲ್ಲಿ ಮಟ್ಟ ಬಿಡಬೇಕು, ಎಲ್ಲಿ ಮಟ್ಟ ಬಿಡಬಾರ್ದು ಅಂತ. ಇವತ್ತು ಪೊಲೀಸ್ ಇಲಾಖೆ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಐ ಡೋಂಟ್ ನೋ ಅವ್ರನ್ನ ತಡೀತಾ ಇರೋದು ಏನು ಅಂತ. ಇವತ್ತು ಯಾರನ್ನ ಪ್ರಶ್ನೆ ಮಾಡ್ತೀವಿ, ಇವತ್ತು ನಾಳೆ ನ್ಯಾಯಾಂಗ ತನಿಖೆ ಆದರೆ ಯಾರನ್ನ ಬಲಿ ಮಾಡ್ತಾರೆ ಅಂತ ಸ್ವತಃ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಸೊ ಈ ಕಡೆ ಒಂದು ಕಡೆ ಇದು ರೀ ಸರ್, ಇನ್ನೊಂದು ಕಡೆ ಜನ ಸರ್ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಗೊತ್ತು ತುಂಬ. ಆಮೇಲೆ ನೀವು ನೋಡ್ರಿ ಅಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ನಿಂತಿದಾರಲ್ಲ, ಹಿಂಗೆ ಸರಳಿದಾವೆ ಸರ್, ಸರಳ ಗ್ಯಾಪಲ್ಲಿ ಸಣ್ಣ ಮಕ್ಕಳನ್ನ ನಿಲ್ಲಿಸ್ಯಾರ. ಹಿಂದ್ಗಡೆಯಿಂದ ಜೋರಾಗಿ ತಳ್ಳಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು, ಹಿಡ್ಕೊಂಡಿದ್ದಾಳೆ. ಬಟ್ ನನ್ಗನ್ಸುತ್ತೆ ಅದೊಂದು ತಪ್ಪಾದಂತಹ ಒಂದು ನಿರ್ಧಾರ ಅಂತ ನನಗನ್ಸುತ್ತೆ ಸರ್. ಹೇಳ್ಬೋದು. ಇವತ್ತು ಅಷ್ಟು ಜನ ಮಕ್ಕಳು ತೀರ್ಕೊಂಡ್ರಲ್ಲ, ಆ ತಂದೆ ತಾಯಿಗೆ ಯಾರು ಸಂತಾನ ಹೇಳೋಕ್ಕಾಗುತ್ತೆ? ಇವರೇನೋ ಹೇಳ್ತಾರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ, ನಾಚಿಕೆ ಆಗಲ್ವಾ? ಬರೀ 10 ಲಕ್ಷನ ಒಬ್ಬ ವ್ಯಕ್ತಿ ಸತ್ತಿರೋ ಅಂಥದ್ದಕ್ಕೆ. ಇದೇ ನಮ್ಮ ನಾಗೇಂದ್ರ ಅವ್ರು ಹೇಳಿದ್ರು, ಅಲ್ಲು ಅರ್ಜುನ್ ಪುಷ್ಪ ಫಿಲಮ್ ಇದಕ್ಕೆ ಕಾಲು ತುಳಿದಕ್ಕೆ ಸತ್ತಾಗ ಅವನ್ನ ಜೈಲಿಗೆ ಹಾಕಿದ್ದಕ್ಕೆ ಸುಮಾರು 1 ಕೋಟಿವರೆಗೂ ಕೊಟ್ಟಿದ್ದಾರೆ ಆ ವ್ಯಕ್ತಿ. ಒಬ್ಬ ಹೀರೋ, ಆ ವ್ಯಕ್ತಿ ಅಲ್ಲೇ ಸತ್ತಂಥ ಡೇಡಿಗೆ 1 ಕೋಟಿ ಅಂತ ಕೊಟ್ಟಿದ್ದಾರೆ. ಇವತ್ತು ನಾನು ತಮ್ಮ ಗ್ಯಾರಂಟಿ ನ್ಯೂಸ್ KSCನೂ ಕೊಡಬೇಕು ಸರ್, KSCನೂ ಕೊಡಬೇಕು. 10 ಲಕ್ಷ ಅಲ್ಲ, KSC ಮೇಡಮ್, KSC ಇಂದನೂ ಪ್ರತಿ ಕುಟುಂಬಕ್ಕೂ 1 ಕೋಟಿ ಕೊಡಬೇಕು, ಸರ್ಕಾರದಿಂದನೂ ಪ್ರತಿ ಕುಟುಂಬಕ್ಕೂ 1 ಕೋಟಿ ಕೊಡಬೇಕು. ಇದು ನಾನು ನೇರವಾಗಿ ಹೇಳ್ತೀನಿ. ಇಲ್ಲ ಅಂತಂದ್ರೆ KSCನಲ್ಲಿ ಇವತ್ತು ಯಾವ್ಯಾವ ಡೈರೆಕ್ಟರ್ಗಳಿದಾರೋ ಇವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಬೇಕು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಇನ್ಕ್ಲೂಡಿಂಗ್ DK ಶಿವಕುಮಾರ್, ಇನ್ಕ್ಲೂಡಿಂಗ್ ಪರಮೇಶ್ವರ್ ಫೇಲರ್ ಆಗಿದ್ದಾರೆ. ಬಟ್ ವೆರಿ ಸ್ಯಾಡ್ ಇದು ಮೇಡಮ್. ಇಷ್ಟೊಂದು ನಾವು ನೋಡಿದ್ದೇವೆ, ಅನೇಕ ಕಾಲ್ ತುಳಿತದಲ್ಲಿ ನಮ್ಮ ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ರೆ ಭಯಾನಕ ಪರಿಸ್ಥಿತಿಗೆ ಬಂದ್ಬಿಡ್ತದೆ. ಹೊಡಿತಾರೆ ಪೊಲೀಸರು ಅಂತ ಓಡಾಕ್ ಶುರು ಮಾಡಿಬಿಡ್ತಾರೆ. ಸೊ ಹೀಗಾಗಿ ರ್ಯಾಂಪೇಡ್ ಆಗಿ ಕಾಲ್ ತುಳಿದಂತೆ ಎಷ್ಟೋ ಜನ. ಮತ್ತೊಮ್ಮೆ ಮೃತರ ಆತ್ಮಕ್ಕೆ, ಅವರ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಾನು ಸಾಂತ್ವನ ಹೇಳುತ್ತಾ, ಎಲ್ಲ ಮಾನ್ಯ ಈ ಸಚಿವ ಸಂಪುಟದವರು ಎಲ್ಲರೂ ಕೂಡ ಸ್ಟೇಜಲ್ಲಾಯಿತು, ಸಾಮಾನ್ಯ ಜನರು ಕಾಲ್ ತುಳಿತದಲ್ಲಾಯಿತು, 11 ಜನ ಮಶನದಲ್ಲಿ ಹೋಗಿ ಆಯಿತು, 50 ಜನ ಹೃದಯ ವಿದ್ರಾವಕ ಆಸ್ಪತ್ರೆಯಲ್ಲಿದ್ದಾರೆ. ಇಂಥ ಪರಿಸ್ಥಿತಿ ಕರ್ನಾಟಕಕ್ಕೆ, ಇಡೀ ವಿಶ್ವದಲ್ಲೇ ಒಂದು ಕಪ್ಪು ಚುಕ್ಕೆ. ಮಾನ್ಯ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನೀವು ಮೊದಲು ರಿಸೈನ್ ಮಾಡಬೇಕು, ಗೃಹ ಇಲಾಖೆಯನ್ನು ಮೊದಲು ಚೇಂಜ್ ಮಾಡಿ ದಯವಿಟ್ಟು. ಈ ಥರ ಪ್ರತಿದಿನವೂ ನಾವು ಹೆಣ್ಮಕ್ಳ ಪ್ರತಿಯೊಬ್ಬರು ಎದೆ ಕೈಯಲ್ಲಿ ಇಟ್ಕೊಂಡೇ ನಾವು ಹೊರಗೆ ಹೋದವ್ರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಆ ಪರಿಸ್ಥಿತಿ ನಡೀತಾನೆ ಇದೆ. ಸಾಲು ಹತ್ಯೆಗಳು ನಡೀತಾ ಇದೆ. ಇದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೊಮ್ಮೆ ಹೇಳ್ತೀನಿ, RCB ಸಂಭ್ರಮದಲ್ಲಿ ಎಲ್ಲರ ಮನೆಯಲ್ಲಿ ಸೂತಕದ ಚಾಯನ್ನು ಕೊಟ್ಟಿದ್ದೀರಾ ಮಾನ್ಯ ಸಿದ್ದರಾಮಯ್ಯನವರೇ. ದಯವಿಟ್ಟು ನೀವು ಅದು ನಮಗೆ ಸರಿ ಇಲ್ಲ ಅಥವಾ ನಮಗೆ ಬರಲ್ಲ, ವಿಧಾನಸೌಧ ನಂಬರ್ ಅಂತ ಹೇಳಲೇಬೇಡಿ. ನಿಜವಾಗ್ಲೂ ಕಾರ್ಯಕ್ರಮ ಆದ್ರೆ, ಒಂದು ನಿಮಿಷ, KCSD ಕಾರ್ಯಕ್ರಮ ಹೌದಾದ್ರೆ ವಿಧಾನಸೌಧಕ್ಕೆ ಕರ್ಕೊಂಡು ಬರೋ ಅವಶ್ಯಕತೆ ಏನಿತ್ತು? ಇವತ್ತೇನಾದ್ರೂ ಅವೈಜ್ಞಾನಿಕ ಮಾಡಿದ ಕಾರ್ಯಕ್ರಮದಿಂದ ಮುಂದೆ ಕೊರೋನಾ ಏನೋ ಬಂದು ಜನಗಳಿಗೆ ಏನಾದರೂ ಬಾಧಿಸುವಂಥದ್ದು ಏನಾದರೂ ಆಯ್ತು ಅಂದರೆ ನೇರವನ್ನೇ ಅದು ಗೃಹ ಇಲಾಖೆ ಮತ್ತು ಏನು ಆರೋಗ್ಯ ಇಲಾಖೆ. ಯಾಕಂದರೆ ಇವತ್ತು ನಾವು ನೋಡಿದ್ದೀವಿ, ಒಂದು ಮದುವೆ ಬೇಕಾದ್ರೆ ಸಚಿವರು ಮದುವೆ ಮಾಡಬೇಕಾದ್ರೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ತುಂಬ ಇರ್ತಾರೆ. ಇವತ್ತೇನಿಲ್ಲ, ಸಂತೋಷ್ ಲಾಡ್ ಅವ್ರದ್ದು ಬರ್ಡೇ ಮಾಡ್ಕೊಂಡ್ರು, ಅವತ್ತು ಟ್ರಾಫಿಕಲ್ಲಿ 3 ಅವರ್ಸ್ ಸಿಕ್ಕಾಕೊಂಡಿದೆ, ಪಬ್ಲಿಕಲ್ಲಿ 3 ಅವರ್ಸ್ ಸಿಕ್ಕಾಕೊಂಡಿದೆ ಏನೋ. ಅಂದರೆ ಇವ್ರಿಗೊಂದು ಬರ್ಡೇ ಮಾಡಬೇಕಾದ್ರೆ ಲಕ್ಷಾಂತರ ಜನ ಸೇರೋ ಅಂತ ಅಭಿಮಾನಿಗಳಿದ್ದಾಗ ಆ ಕಾರ್ಯಕ್ರಮ ಎಲ್ಲಿ ವ್ಯವಸ್ಥಿತ ಮಾಡ್ತಾರೆ? ಇವರು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಒಂದು 140 ಕೋಟಿ ಜನಸಂಖ್ಯೆ ಮೆಚ್ಚಂತ ಫಾಲೋವರ್ಸ್ ಇರೋಂಥ ಕ್ರಿಕೆಟ್ನ ವಿಧಾನಸೌಧ ಮುಂದೆ ಕರ್ಕೊಂಬಂದು ಇವ್ರು ಒಂದು ಸ್ವಾಯಿಚ್ಛೆ ಅಂತ ನಡ್ಸ್ಕೊಂಡು ಹೋದ್ರಲ್ಲ, ಎಷ್ಟು ಅವಮಾನಿಕವಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ,
ಈ ಸಾವಿಗೆ ಯಾರು ಹೊಣೆ? ಯಾರು ಹೊಣೆಯನ್ನು ಹೊರೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಎಲ್ಲರೂ ಇದರಲ್ಲಿ ಭಾಗಿ, ಎಲ್ಲರೂ ಇದರಲ್ಲಿ ತಪ್ಪು ಮಾಡಿದ್ದಾರೆ. ಆದರೆ RCB ಫ್ಯಾನ್ಸ್ಗೆ ಮಾತ್ರ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟು ಹೋಗಿದ್ದಾರೆ. ಎಷ್ಟು ದೊಡ್ಡ ಸಂಭ್ರಮ ಆಗಬೇಕಾಗಿತ್ತು, ಎಷ್ಟು ದೊಡ್ಡ ಖುಷಿಯ ವಾತಾವರಣ, ಸಂತೋಷದ ವಾತಾವರಣ, ಎಷ್ಟು ಜನರಿಗೆ, ಎಷ್ಟು ಟೀಮ್ಗಳಿಗೆ ಉರಿಸಿದ್ರು. ಈಗ ಒಂದು ಕಪ್ಪನ್ನು ಸಂಭಾಳಿಸೋಕ್ಕಾಗ್ತಾ ಇಲ್ಲ ಅಂತ ಜನ ನಮ್ಮನ್ನು ನೋಡಿ ನಗುವಂತಹ ಪರಿಸ್ಥಿತಿ. 11 ಮೃತದೇಹಗಳನ್ನು ಮುಂದಿಟ್ಟುಕೊಂಡು ಹೇಗೆ ನಾವು ಸಂತಸ ಸಂಭ್ರಮ ವ್ಯಕ್ತಪಡಿಸೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಇಷ್ಟೊತ್ತಿಗೆ ಸಂಭ್ರಮ, ಈಗ ಸೂತಕ. ದೊಡ್ಡವ್ರ ಮಕ್ಕಳು ಫೋಟೋ ಶೂಟ್ ಮಾಡಿಸ್ಕೊಂಡು ಮನೆಗೆ ಹೋದರು, ಬಡವ್ರ ಮಕ್ಕಳು ಸತ್ತೋದ್ರು. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.